ಬೆಂಗಳೂರು ನಗರದ ವೇಗವಾಗಿ ಬೆಳೆಯುತ್ತಿರುವ ವಾಣಿಜ್ಯ ಪ್ರದೇಶವಾದ ಹೊಸೂರು ರಸ್ತೆಯ ಕೂಡ್ಲು ವಿಲೇಜ್ನಲ್ಲಿ ಗ್ರಾಹಕರಿಗೆ ಮತ್ತಷ್ಟು ಹತ್ತಿರವಾಗುವ ಉದ್ದೇಶದೊಂದಿಗೆ ಸ್ಮಾರ್ಟ್ ಕ್ವಿಕ್ ಇ-ಕಾಮರ್ಸ್ ಸಂಸ್ಥೆಯ ನಿಯೋ ಫ್ರೆಶ್ ಸೂಪರ್ ಮಾರ್ಕೆಟ್ನ 6ನೇ ಶಾಖೆ ಅದ್ದೂರಿಯಾಗಿ ಶುಭಾರಂಭಗೊಂಡಿತು. ಸ್ಫಟಿಕಪುರಿ ಮಹಾಸಂಸ್ಥಾನದ ನಂಜಾವಧೂತ ಮಹಾಸ್ವಾಮೀಜಿ ನೂತನ ಮಳಿಗೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ, ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಂಸ್ಥಾಪಕರಾದ ದೀಪುಗೌಡ, ಸುದೀಪ್ ಗೌಡ, ಶಿವುಗೌಡ, ಉದ್ಯಮಿಗಳಾದ ಉದಯ ಶೆಟ್ಟಿ, ಕಲ್ಯಾಣ್ ಪಾಟೀಲ್, ಸೇತುಕುಮಾರ್, ನವೀನ್ ಚಂದ್ರಶೇಖರ್, ಸುನೀಲಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ನಂಜಾವಧೂತ ಮಹಾಸ್ವಾಮೀಜಿ, ಅಗತ್ಯ ವಸ್ತುಗಳ ಮಾರಾಟ ಕ್ಷೇತ್ರದಲ್ಲಿ ಕನ್ನಡಿಗ ಉದ್ಯಮಿಗಳು ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ವ್ಯಾಪಾರದಲ್ಲಿ ಯಶಸ್ಸು ಕಂಡವರು ಸಮಾಜಮುಖಿ ಸೇವೆಗಳತ್ತಲೂ ಹೆಜ್ಜೆ ಇಡಬೇಕು. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಕನ್ನಡಿಗ ಉದ್ಯಮಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬೇಕು ಎಂದು ಹೇಳಿದರು. ಬಳಿಕ ಮಾತನಾಡಿದ ಅಶ್ವಿನಿ ಗೌಡ, ಕರ್ನಾಟಕದಲ್ಲಿ ಕನ್ನಡಿಗರು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತಿರುವುದು ಸಂತಸದ ಸಂಗತಿ. ಉದ್ಯಮಶೀಲತೆ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ದೀಪುಗೌಡ ಅವರಂತಹ ಉದ್ಯಮಿಗಳು ಅನೇಕ ಯುವಕರಿಗೆ ಉದ್ಯೋಗ ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸಂಸ್ಥೆಯ ಸಂಸ್ಥಾಪಕ ದೀಪುಗೌಡ ಮಾತನಾಡಿ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನ್ಯಾಯಸಮ್ಮತ ದರದಲ್ಲಿ ಒದಗಿಸುವುದು ನಮ್ಮ ಪ್ರಮುಖ ಗುರಿ. ಈ ವರ್ಷಾಂತ್ಯದೊಳಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ 20 ಮಳಿಗೆಗಳನ್ನು ಆರಂಭಿಸುವ ಯೋಜನೆ ಹೊಂದಿದ್ದೇವೆ. ಸದ್ಯದಲ್ಲೇ ಇನ್ನೂ 3 ಸೂಪರ್ ಮಾರ್ಕೆಟ್ಗಳನ್ನು ಲೋಕಾರ್ಪಣೆ ಮಾಡಲಿದ್ದೇವೆ. ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಜೊತೆಗೆ ಅತ್ಯುತ್ತಮ ಗ್ರಾಹಕ ಸೇವೆ ನೀಡುವತ್ತ ನಮ್ಮ ಬದ್ಧತೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ನೂತನ ನಿಯೋ ಫ್ರೆಶ್ ಮಳಿಗೆಯಲ್ಲಿ ದಿನಸಿ ಸಾಮಗ್ರಿಗಳು, ತಾಜಾ ಹಣ್ಣು ತರಕಾರಿಗಳು, ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ದೈನಂದಿನ ಜೀವನಕ್ಕೆ ಅಗತ್ಯವಾದ ಅನೇಕ ಉತ್ಪನ್ನಗಳು ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು, ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು, ಗ್ರಾಹಕರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೂತನ ಮಳಿಗೆಗೆ ಶುಭ ಕೋರಿದರು. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಬಹುಶಃ ನಾವು ಉದ್ಘಾಟನೆ ಮಾಡ್ತಾರೆ, ಇದೊಂದು 6ನೇದಿರಬೇಕು ಅಲ್ಲ ಗೌಡ್ರೆ? ಬೆಂಗಳೂರಿನಲ್ಲಿ ಈಗ ಎಷ್ಟಾಯ್ತು ಗೌಡ್ರೆ? ಇದು 6ನೇದು. ಇನ್ನು 3 ಓಪನಿಂಗ್ ರೆಡಿ ಇದೆ. ಮತ್ತೆ ಮೈಸೂರಲ್ಲೊಂದು ನಿಯೋ ಫ್ರೆಶ್ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಬಹಳ ದೊಡ್ಡ ದೊಡ್ಡ ಮಾಲ್ಗಳನ್ನು ಒಂದೇ ಅಂಬ್ರೆಲಾ ಕೆಳಗೆ, ಒಂದೇ ಛತ್ರಿ ಕೆಳಗೆ ಗ್ರಾಹಕರಿಗೆ ಎಲ್ಲ ರೀತಿಯ ಗುಣಮಟ್ಟದ ಆಹಾರ ಧಾನ್ಯಗಳು ಮತ್ತು ಅವರ ಮನೆಗೆ ಬೇಕಾದಂಥ ಸಂಪೂರ್ಣವಾದಂಥ ಎಲ್ಲ ವಸ್ತುಗಳನ್ನು ಕೂಡ ಬಟ್ಟೆಯಿಂದ ಹಿಡಿದು, ಕಳೆದ ಮಾಲ್ ಉದ್ಘಾಟನೆ ಹೋದಾಗ ಅಲ್ಲಿ ಬಟ್ಟೆ ಮಳಿಗೆ ಕೂಡ ಇತ್ತು, ಹಾಗೆಯೇ ಒಂದು ಮೆಡಿಕಲ್ ಶಾಪ್ ಕೂಡ ಇತ್ತು. ಇಲ್ಲೂ ಕೂಡ ಮಾಡಬೇಕು ಹಾಗೆ ಅಂತ ಹೇಳಿದ್ದೇವೆ. ದೀಪುಗೌಡ್ರದ್ದು ಒಂದು ಉದ್ದೇಶ, ನಮ್ಮವ್ರಿಗಾಗಿ ನಾವೇನಾದರೂ ಮಾಡಬೇಕು. ದೀಪುಗೌಡ್ರು ಅತ್ಯಂತ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ. ಬರೀ ಈ ಕ್ಷೇತ್ರಕ್ಕೆ ಇವತ್ತು ನೆನ್ನೆ ಏನು ಬಂದವರಲ್ಲ. ಈಗಾಗಲೇ ಕಳೆದ 10 ವರ್ಷಕ್ಕೂ ಹೆಚ್ಚು, ಒಂದು ದಶಕಗಳಿಗಿನ್ನ, ಒಂದು ಡಿಕೇಡ್ಗಿನ್ನ ಹೆಚ್ಚು ಸಮಯದಿಂದ ಅವರು ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಂಡು ನಮ್ಮ ಜನಗಳಿಗೆ ಏನು ಬೇಕು ಅವರಿಗೆ ಗುಣಮಟ್ಟದ ವಸ್ತುಗಳನ್ನು ಅಥವಾ ಗುಣಮಟ್ಟದ ಸೇವೆಯನ್ನು ಯಾವ ರೀತಿ ಕೊಡಬೇಕು ಹಾಗೆ ಅಂತೇಳಿ ಚಿಂತನೆ ಮಾಡುವಂಥವರು
ನಮ್ಮ ದೀಪು ಗೌಡ್ರು. ಆ ನಿಟ್ಟಿನಲ್ಲಿ ಅವ್ರಿಗೆ ಅನಿಸಿದೆ, ನಾನೊಂದು 100 ಮಾಲ್ ಆದರೂ ಕೂಡ ಎಲ್ಲೆಲ್ಲಿಂದಲೂ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬಂದು ನಮ್ಮ ಗ್ರಾಹಕರಿಗೆ ಅವರು ಇಟ್ಟಿದ್ದೇ ರೇಟು, ಅವರು ವ್ಯಾಪಾರ ಮಾಡಿದ್ದೇನೆ ಸರಿ ಅನ್ನೋ ರೀತಿನೆಲ್ಲ ಆದಾಗ ನಾವ್ಯಾಕೆ ನಮ್ಮ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ವಸ್ತುಗಳನ್ನು ನೀಡಬಾರ್ದು ಆಗಿ ಅಂತೇಳಿ ಚಿಂತನೆ ನಡೆಸಿ ಇವತ್ತು ಆ ಚಿಂತನೆ ನಡೆಸೋದು ಅಷ್ಟೇ ಅಲ್ಲ, ಕೇವಲ 1 ವರ್ಷದಲ್ಲೇ ಸುಮಾರು 7-8 ಮಾಲ್ಗಳನ್ನು ಇಲ್ಲಿ ರಾಜಸ್ಥಾನದಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಮಾಡುವಂಥ ಚಿಂತನೆಗಳನ್ನ ಇಟ್ಕೊಂಡು ಈಗಾಗಲೇ ಇದು 7ನೇ 8ನೇ ಮಾಲು, ಇವತ್ತು ಬೆಂಗಳೂರು ಒಂದರಲ್ಲೇ 6ನೇ ಮಾಲ್ ಇದು ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ನಾವ್ಯಾಕೆ ಬೇರೆಯವ್ರಿಗೆ ಹೆಚ್ಚು ದುಪ್ಪಟ್ಟು ಲಾಭ ಕೊಟ್ಟು ಅವ್ರ ಹತ್ರ ವ್ಯಾಪಾರ ಮಾಡಬೇಕು? ನಮ್ಮ ನೆಲದ ಮಣ್ಣಿನ ಮಕ್ಕಳು ದೀಪು ಗೌಡ್ರು, ಅವ್ರಿಗೆ ಈ ಚಿಂತನೆ ಮತ್ತು ಈ ಧೈರ್ಯ ಬಂದಿರುವಂಥದ್ದು ನಮಗಂತೂ ಬಹಳ ಸಂತೋಷ. ಅವ್ರಿಗೆ ನಾನು ಎಲ್ಲರ ಪರವಾಗಿ ಕೂಡ ಅಭಿನಂದನೆಯನ್ನು ತಿಳಿಸ್ತಾ, ನಿಯೋ ಫ್ರೆಶ್ ಅನ್ನುವಂಥದ್ದು ಬಹುಶಃ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿರುವಂಥ ಒಂದು ಅಂಗಸಂಸ್ಥೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಆಕರ್ಷಣೆ ಮಾಡಿ ಅವರಿಗೆ ಉದ್ಯೋಗ ಕೊಡಬೇಕು ಮತ್ತು ಯುವಕರು ಸ್ವಯಂ ಉದ್ಯೋಗಿಗಳಾಗಬೇಕು. ನಿಮಗೆ ಗೊತ್ತಿದೆ, ಇವತ್ತು ಮೋದಿ ಅವರು ಹೇಳ್ತಾ ಇದ್ದಾರೆ ಆತ್ಮ ನಿರ್ಭರ ಭಾರತ ಹಾಗೆ ಅಂತೇಳಿ ಎಲ್ಲರೂ ಕೂಡ ಎಂಟರ್ಪ್ರಿನರ್ಸ್ ಆಗಬೇಕು. ಇವತ್ತು ನಮ್ಮ ದೇಶ ಜಗತ್ತಿಗೆ ಎಲ್ಲ ನಿಟ್ಟಿನಲ್ಲೂ ಕೂಡ ಸವಾಲೊಡ್ಡುವಂಥ ದೇಶ ಆಗಬೇಕು ಮತ್ತು ಎಲ್ಲ ಮುಂದುವರೆದ ರಾಷ್ಟ್ರಗಳು ಕೂಡ ನಾವು ಬಹಳ ದೊಡ್ಡ ಸ್ಪರ್ಧೆಯನ್ನು ಕೊಡಬೇಕು. ಹಾಗಾಗಿ ಯುವಕರು ಮುಂದೆ ಬರಬೇಕು ಅಂತೇಳಿ ಅದನ್ನು ಮನಗಂಡಂಥ ದೀಪು ಗೌಡ್ರು ಇವತ್ತು ಸಾವಿರಾರು ಜನ ಯುವಕರನ್ನ ಗುರುತಿಸಿ ಅವ್ರಿಗೆ ನೀವ್ಯಾಕೆ ಯಾರ್ದು ಕೈ ಕೆಳಗೆ ಕೆಲಸ ಮಾಡ್ತೀರಾ, ನೀವೇ ಓನರ್ಸ್ ಆಗಬೇಕು ಹಾಗೆ ಅಂತೇಳಿ ಈ ಥರದ ಅನೇಕ ಕಾನ್ಸೆಪ್ಟನ್ನು ತೆಗೆದು ಬಹಳ ದೊಡ್ಡ ಮಟ್ಟಿಗೆ ಕೆಲಸವನ್ನು ಮಾಡಿ ಆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ನಾನು ಮೊನ್ನೆ ಬಂದಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದೆ, ಇಷ್ಟಕ್ಕೆ ನಿಲ್ಲಬಾರ್ದು, ಒಂದು ಹಾಸ್ಪಿಟಲ್ ಕೂಡ ನಿಮ್ಮ ಸಂಸ್ಥೆಯಿಂದ ಆಗಬೇಕು ಹಾಗೆ ಅಂತೇಳಿ ಈಗಾಗಲೇ ಜಾಗ ನೋಡಿ ಇಟ್ಟಿದ್ದಾರೆ. ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತು ಒಂದು ದೊಡ್ಡ ಮಟ್ಟದ ಲ್ಯಾಬ್ ಕೂಡ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇರುವಂಥದ್ದು ನನಗೆ ಕೇಳಿ ಬಹಳ ಸಂತೋಷ ಆಯಿತು. ಅದನ್ನು ಕೂಡ ಬೇಗನೆ ಇನ್ನೊಂದು 6 ತಿಂಗಳಲ್ಲಿ ಅದನ್ನು ಕೂಡ ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಹಾಗೆ ಅಂತೇಳಿ ದೀಪು ಗೌಡ್ರು ಹೇಳಿದ್ದಾರೆ. ಎಲ್ಲ ಕೆಲಸಗಳು ಕೂಡ ಒಂದಲ್ಲ ಒಂದು ನಿಟ್ಟಿನಲ್ಲಿ ದೀಪು ಗೌಡ್ರು ಒಬ್ಬರೇ ಬೆಳಿಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಆಯಾಮಗಳಿದ್ದಾವೆ. ಅವ್ರಿಗೆ ಬುದ್ಧಿವಂತಿಕೆ ಇದೆ, ಶಕ್ತಿ ಇದೆ. ಅವರು 16 ಕೋಟಿಗಳನ್ನು ಒಬ್ಬರೇ ದುಡ್ಕೊಂಡು ತಿನ್ಬೋದು, ಆದರೆ ನಾವೊಬ್ಬರೇ ಈ ಲಾಭಗಳನ್ನ ಪಡಿಬಾರ್ದು. ನನ್ನ ಜೊತೆಲಿರುವಂಥ ಸಾವಿರಾರು ಜನಕ್ಕೆ ಆ ಉಪಯೋಗ ಆಗಬೇಕು ಹಾಗೆ ಅಂತೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹುಶಃ ನಮ್ಮ ನಾಡಿನ ಎಲ್ಲ ಯುವಕರು ಕೂಡ ಮಾದರಿಯಾಗುವಂಥ ಕೆಲಸ. ಇದನ್ನ ಮಾನದಂಡವಾಗಿ ಇಟ್ಕೊಂಡು ಯುವಕರು ಧೈರ್ಯ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರಲಿ ಹಾಗೆ ಅಂತೇಳಿ ನಾನು ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಭಾಳ ಸಂತೋಷದ ದಿನ. ಇವತ್ತು ಬೆಂಗಳೂರಲ್ಲಿ ನಮ್ಮ ಒಂದು 6ನೇ ಸೂಪರ್ ಮಾರ್ಕೆಟು, ನಿಯೋ ಫ್ರೆಶ್ದು 6ನೇ ಸೂಪರ್ ಮಾರ್ಕೆಟ್ ಇವತ್ತು ಉದ್ಘಾಟನೆ ನಮ್ಮ ಸ್ವಾಮೀಜಿಗಳ ಕಡೆಯಿಂದ ಆಯಿತು. ಸೊ ಭಾಳ ಖುಷಿ. ಏನಂತ ಹೇಳಿದ್ರೆ, ಎಷ್ಟೇ ಅವ್ರದ್ದು ಏನೇ ಒಂದು ಕೆಲಸಗಳು ಏನೇ ಇದ್ದರೂ ಕೂಡ, ಎಲ್ಲೇ ಒಂದು ಬೇರೆ ಕಡೆ ಒಂದು ಕಮಿಟ್ಮೆಂಟ್ ಇದ್ದರೂ ಕೂಡ, ಸೊ ಇವತ್ತು ತನಕ ಕರೆದಾಗ ಇಲ್ಲ ಅಂತ ಹೇಳಲಿಲ್ಲ. ಸೊ ಈಗಲೂ ಕೂಡ ನಾವು ಅತ್ಯಂತ ಶಾರ್ಟ್ ಟೈಮಲ್ಲಿ ಹೋಗಿ ಕರೆದಿದ್ದು. ಇದು ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ, ಏನು ಸ್ವಲ್ಪ ಲೇಟ್ ಇತ್ತು ಉದ್ಘಾಟನೆ. ಬಟ್ ಶಾರ್ಟ್ ನೋಟಿಸಲ್ಲಿ ನಾವು ಪ್ಲ್ಯಾನ್ ಮಾಡಿದಾಗ ಗುರುಗಳಿಗೆ ಕೇಳಿಕೊಂಡೆ. ಸೊ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆನೆ ಮುಗಿಸ್ಕೊಂಡು ಇವತ್ತು ತುಮಕೂರಿಂದ ಇಲ್ಲಿ ತನಕ ಬಂದಿದ್ದಾರೆ. ಇವತ್ತು ನಮ್ಮ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಸೊ ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರಬೇಕು ಅಂತ. ನನ್ನ ಗುರು ಸ್ಥಾನದಲ್ಲಿ ನಮ್ಮ ಗುರುಗಳಿದ್ದಾರೆ. ಅವರ ಆಶೀರ್ವಾದ, ಅವರ ಒಂದು ಸಪೋರ್ಟು ನಮಗೆ, ಅವರ ಆಶೀರ್ವಾದದಿಂದನೇ ಇವತ್ತಿಷ್ಟು ಫಾಸ್ಟಾಗಿ ನಮ್ಮ ಸಂಸ್ಥೆ ಬೆಳ್ಕೊಂಡು ಹೋಗ್ತದೆ. ಭಾಳ ಖುಷಿ ಆಗುತ್ತೆ. ಇವತ್ತು ಬೆಂಗಳೂರಂಥ ಒಂದು ದೊಡ್ಡ ನಗರದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಅದ್ರ ಜೊತೆಗೆ ಇವತ್ತು ಹೊರಗಡೆಯಿಂದ ಎಷ್ಟೋ ಬೇರೆ ಇವತ್ತು ಇಂಟರ್ನ್ಯಾಷನಲ್ ಕಂಪ್ನಿಗಳೆಲ್ಲ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾವೆ. ನಮ್ಮ ಲೋಕಲ್ ಅವರು ತುಂಬ ಕಡಿಮೆ, ಕನ್ನಡದವರು ತುಂಬ ಕಡಿಮೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಗುರಿ, ನಾವು ಏನಕ್ಕೆ ಒಂದು ಸಾಧನೆ ಮಾಡಬಾರ್ದು, ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಆ ಹೆಜ್ಜೆಗೆ ಇನ್ನೊಂದಷ್ಟು ಜನ ಆ ಹೆಜ್ಜೆ ಇಟ್ಟಿರೋದ್ರಿಂದ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಕ್ಕಿದೆ. ಬೆಂಗಳೂರಲ್ಲಿ ಇದು 6ನೇದು. ಇನ್ನೂ
3 ಸೂಪರ್ ಮಾರ್ಕೆಟ್ ಉದ್ಘಾಟನೆಗೆ ರೆಡಿ ಇದೆ. ಆದಷ್ಟು ಬೇಗ ಅವನು ಕೂಡ ನಾವು ನಮ್ಮ ಜನಗಳ ಸೇವೆಗೆ, ನಮ್ಮ ಗ್ರಾಹಕರ ಸೇವೆಗೆ ತಗೊಂಡು ಬರ್ತೀವಿ. ಅದೇ ಥರ ಮೈಸೂರಲ್ಲೂ ಕೂಡ ರೆಡಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಸಿಟಿಗೆ ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಇದನ್ನು ತೊಗೊಂಡೋಗ್ಬೇಕು. ಇನ್ನು ಆಲ್ರೆಡಿ ನಮ್ಮದು ರಾಜಸ್ಥಾನದಲ್ಲಿದೆ, ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀವಿ. ಬರೀ ಸೂಪರ್ ಮಾರ್ಕೆಟ್ ಓಪನ್ ಮಾಡಿ ಇಲ್ಲಿ ಬರೀ ನಾವು ಪ್ರಾಡಕ್ಟ್ನ ಅಷ್ಟೇ ಸೇಲ್ ಮಾಡ್ತಾ ಇಲ್ಲ. ನಮ್ಮ ಒಂದು ಪ್ರತಿಯೊಬ್ಬ ವ್ಯಕ್ತಿ ಯುವಕರಿದ್ದಾರೆ, ಆ ವ್ಯಕ್ತಿಗಳಿಗೆ ಒಂದು ಅವಕಾಶನ ಕೊಟ್ಟು, ಇವತ್ತು ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ ತುಂಬ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಆ ವ್ಯಕ್ತಿ ಅನ್ಎಂಪ್ಲಾಯ್ಮೆಂಟ್ಗೆ ನಾವು ಕಡಿಮೆ ಮಾಡಬೇಕು ಅನ್ಎಂಪ್ಲಾಯ್ಮೆಂಟ್ನ. ಸೊ ನಮ್ಮ ಒಂದು ಯುವಕರಿಗೆ ಒಂದು ಉದ್ಯೋಗ ಅವಕಾಶನ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಈ 1.5 ವರ್ಷದಲ್ಲಿ ಈ ಒಂದು ಸಂಸ್ಥೆ ಎಲ್ಲರ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದದಿಂದ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಿದೆ. ಇನ್ನು ಮುಂದಕ್ಕೂ ಕೂಡ ನಾವು ಇದೊಂದೇ ಬರೀ ಸೂಪರ್ ಮಾರ್ಕೆಟ್ ಒಂದೇ ಅಲ್ಲ, ಆಲ್ರೆಡಿ ಗುರುಗಳು ಮೊನ್ನೆ ಹೋದಾಗ ಕೇಳ್ತಾ ಇದ್ರು, ಸೊ ಮೆಡಿಕಲ್ಲು ನೀವು ಯಾಕೆ ಶುರು ಮಾಡಬಾರ್ದು ಅಂತ. ಅವ್ರು ಏನೋ ಗೊತ್ತಿಲ್ಲ, ಅವ್ರ ಬಾಯಲ್ಲಿ ಬಂತು. ಅದೇ ಥರ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು ಹಾಸ್ಪಿಟಲ್ ಇರ್ಬೋದು, ಮೆಡಿಕಲ್ ರಿಲೇಟೆಡ್ ಏನೇ ಇದ್ರು ಅದಕ್ಕೂ ಕೂಡ ನಾವು ಕಾಲಿಡ್ತಾ ಇದ್ದೀವಿ. ನಾವು ಒಟ್ಟಿನಲ್ಲಿ ನಮ್ಮ ಒಂದು ಗ್ರಾಹಕರಿಗೆ ಪ್ರತಿ ದಿನನಿತ್ಯ ಅವ್ರಿಗೆ ಏನು ಅವಶ್ಯಕತೆ ಇದೆ ಆ ಒಂದು ಅವಶ್ಯಕತೆನ ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವಶ್ಯಕತೆ ಜೊತೆಗೆ ಅವರಿಲ್ಲಿ ಯಾವುದೇ ಒಂದು ಶಾಪಿಂಗ್ ಮಾಡಿದ್ರೆ ಅವ್ರಿಗೆ ಪ್ರತಿಯೊಂದು ಶಾಪಿಂಗ್ ಮೇಲೆ ಕ್ಯಾಶ್ ಬ್ಯಾಕ್ ಕೊಡೋದ್ರ ಮುಖಾಂತರ ಅವರು ಕೂಡ ಸ್ವಾವಲಂಬಿಯಾಗಿ ಬೆಳೆಯೋದಕ್ಕೆ ನಾವೊಂದು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಬೆಳೆದಿದ್ದು ಇವತ್ತು ಭಾರತದಾದ್ಯಂತ ದೊಡ್ಡ ಮಟ್ಟಕ್ಕೆ ನಾವು ತೊಗೊಂಡೋಗ್ಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಹೊರಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ, ಅದೇ ಥರ ನಮ್ಮ ಒಂದು ಮೀಡಿಯಾದವರು ಭಾಳ ಖುಷಿಯಾಗುತ್ತೆ. ಪ್ರತಿಯೊಂದು ನಮಗೆ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಗ್ರಾಹಕರುಗಳು ಮತ್ತು ಡೈರೆಕ್ಟಾಗಿ ಇಂಡೈರೆಕ್ಟ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಒಂದು ನಮ್ಮ ಗುರುಗಳ ಆಶೀರ್ವಾದ ಇರಲಿ. ಮುಂದೆ ಇನ್ನು ದೊಡ್ಡ ಮಟ್ಟಕ್ಕೆ ಸಂಸ್ಥೆನ ತೊಗೊಂಡೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಶೇಷವಾಗಿ ದೀಪು ಗೌಡ್ರು ಸರ್ ಅವರ 6ನೇ ಮಳಿಗೆ ನಿಯೋ ಫ್ರೆಶ್ ಏನಿದೆ ಅದರ ಉದ್ಘಾಟನೆ ಸಮಾರಂಭಕ್ಕೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಅನೇಕ ಜನ ಗಣ್ಯರು ಇವತ್ತು ಇಲ್ಲಿ ಬಂದಂಥದ್ದು. ದೀಪು ಗೌಡ ಸರ್ ಅವರು ಬಹಳ ಒಂದು ಕಷ್ಟಪಟ್ಟು ಕಟ್ಟಿರುವಂಥ ಒಂದು ಸಂಸ್ಥೆ. ಅನೇಕ ಜನ, ಅದರಲ್ಲೂ ಅಪ್ಪಟ ನಮ್ಮ ಕನ್ನಡಿಗರು, ಒಬ್ಬ ಒಳ್ಳೆ ಉದ್ಯಮಿ. ಅಷ್ಟು ಸುಲಭ ಅಲ್ಲ 6 ಮಳಿಗೆಗಳನ್ನು ಕಟ್ಟುವಂಥದ್ದು. ಮತ್ತೆ ಒಬ್ಬ ಕನ್ನಡಿಗ ಬೇರೆ ಒಬ್ಬ ರಾಜ್ಯದ ಅಥವಾ ಬೇರೆ ಮಳಿಗೆಗಳಿಗೆ ಯಾವುದೇ ಕೊರತೆ ಇಲ್ಲದೆ ಯಾವುದಕ್ಕೂ ಕೂಡ ಎಲ್ಲೂ ಕಮ್ಮಿ ಇಲ್ಲ ನಮ್ಮ ಒಬ್ಬ ಕನ್ನಡಿಗರ ಅಂಗಡಿ ಅಂತ ತೋರಿಸ್ಕೊಡುವಂತಹ ಉದಾಹರಣೆ ಉಳ್ಳಂತಹ ನಿಯೋ ಫ್ರೆಶ್ ನ ಉದ್ಘಾಟನೆ ಇವತ್ತಾಗಿದೆ. ನಂಗೆ ತುಂಬಾ ಸಂತೋಷ. ಕೇಳ್ಪಟ್ಟೆ ಇನ್ನು 1-2 ತಿಂಗಳಲ್ಲಿ ಇನ್ನೊಂದು 3 ಮಳಿಗೆಗಳು ತೆರೀತಾ ಇದ್ದಾರೆ ಅಂತ ಹೇಳಿ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ಯಾಕೆಂತಂದ್ರೆ ಕನ್ನಡಿಗರಾಗಿ ಎಲ್ಲಪ್ಪ ಕನ್ನಡಿಗರು ಅಂತ ತುಂಬಾನೇ ಒಂದು ಭಯ ಪಡುವಂತ ಒಂದು ಸಂದರ್ಭ ಈಗ. ಅದಂತದ್ರಲ್ಲಿ ಎಲ್ರಿಗೂ ಒಂದು ಚಾಲೆಂಜ್ ಮಾಡಿ ಎದ್ದು ನಿಂತು ನಾವು ಕನ್ನಡಿಗರು ಇನ್ನೂ ಇದ್ದೀವಿ, ಈ ತರದ ಒಂದು ಉದ್ಯಮಗಳನ್ನ ನಾವು ಕೂಡ ಕಟ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಅನೇಕ ಜನರಿಗೆ ನಿಜವಾಗ್ಲೂ ಅವ್ರ ಮನೆಗಳಲ್ಲಿ ಇವತ್ತು ಅವರನ್ನ ನೆನೆಸ್ಕೊಳ್ಳುವಂಥದ್ದು. ದೀಪು ಗೌಡ ಸರ್ ಅವ್ರನ್ನ ನಾನು ಬೆಳಿಬೇಕು, ನನ್ನ ಜೊತೆಲಿ ಅನೇಕರು ಬೆಳಿಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನಿಯೋ ಫ್ರೆಶ್ ನ ಉದ್ಘಾಟನೆ, ಇನ್ನು 3 ಮಳಿಗೆಗಳು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಹೀಗೆ ದೇವರ ಆಶೀರ್ವಾದ, ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಮ್ಮಂತ ಕಲಾವಿದರನ್ನು ಕನ್ನಡಿಗರನ್ನು ಕರೀತಾ ಇರಲಿ, ಇನ್ನೊಂದಷ್ಟು ಜನ ಕನ್ನಡಿಗರಿಗೆ ಕೆಲಸವನ್ನ ಕೊಡ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಕಸ್ಟಮರ್ಸ್ಗೆ ಅದೇ, ನಾವು ಯಾವಾಗಲೂ ಏನೇ ಒಂದು ಸಣ್ಣ ವಸ್ತು ತಗೋಬೇಕಂದ್ರೂ ಕೂಡ ಒಬ್ಬ ಮಿಡ್ಲ್ ಕ್ಲಾಸ್ ಅವರು ಕಂಪೇರ್ ಮಾಡ್ತಾರೆ. ಯಾವಾಗಲೂ ನಾವು ಕಂಪೇರ್ ಮಾಡಿ ನೋಡ್ತೀವಿ, ಈ ಅಂಗಡಿಲಿ ಕಡಿಮೆ ಇದೆಯಾ, ಬೇರೆ ಅಂಗಡಿಲಿ ಕಡಿಮೆ ಇದೆಯಾ, ಎಲ್ಲಿ ನಾವು ಒಂದೇ ಸೂರಿನಡೆಗೆ ನಮ್ಗೆ ಒಂದು ಕಡೆಗೆ ಬಂದ್ಬಿಟ್ರೆ ಎಲ್ಲ ಸಿಗಬೇಕು. ಆಮೇಲೆ ನಿಮಗೆ ಗೊತ್ತಿದೆ ಹೊರಗಡೆ ಬೇಸಿಗೆ ಹೇಗಿದೆ ಅಂತ, ಪೂರ್ತಿ ಸೆಂಟ್ರಲೈಸ್ಡ್ AC ಇದೆ, ಯಾವುದು ಟೆನ್ಷನ್ ಇಲ್ಲದೆ ಯಾವುದೇ ಒಂದು ಪ್ರೈಸನ್ನು ನೀವು ಕಂಪೇರ್ ಮಾಡಿದ್ರು ನಿಯೋ ಫ್ರೆಶಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳನೇ ಕಡಿಮೆ ಇದೆ. ಇವತ್ತೇ ಉದ್ಘಾಟನೆ ಆದರೂ ಇಷ್ಟು ಜನ ಇರೋದೇ ನನಗೊಂದು ಆಶ್ಚರ್ಯ ಆ್ಯಕ್ಚುಲಿ. ಸೊ ಹಾಗಾಗಿ ದೀಪು ಗೌಡ ಸರ್ ಅವರು ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು, ಎಲ್ಲ ಥರದ ಕಸ್ಟಮರ್ಸನ್ನ ತಲೆಯಲ್ಲಿ ಇಟ್ಕೊಂಡು ಈ ಥರದ ಮಳಿಗೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಸೊ ಇನ್ನೊಂದಷ್ಟು ಡಿಸ್ಕೌಂಟ್ಸು, ಇನ್ನೊಂದಷ್ಟು ಮಾರ್ಜಿನ್ ಎಲ್ಲ ಕಡಿಮೆ ಇಟ್ಕೊಂಡು ಇನ್ನೂ ಕೊಡಿ ಸರ್, ಇನ್ನೂ ಹೆಚ್ಚು ಗ್ರಾಹಕರನ್ನ ಸೆಳಿಬೋದು. ಡೆಫಿನೆಟ್ಲಿ ನೀವು ಮಾಡ್ತಾ ಇದ್ದೀರಾ ಸರ್, ಅದಕ್ಕೆ 6ನೇ ಮಳಿಗೆ ಓಪನ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನಷ್ಟು ಮಳಿಗೆಗಳನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನಿಯೋ ಫ್ರೆಶ್ ಕನ್ನಡಿಗರ ಒಡೆತನದ ಕಂಪ್ನಿ. ದೀಪು ಗೌಡ್ರು ಹೆಸರಾಂತ ಉದ್ಯಮಿಗಳು, ಕನ್ನಡಿಗರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಹಂಬಲನ ಇಟ್ಕೊಂಡಿರುವಂಥವ್ರು. ಇವತ್ತು 6ನೇ ಬ್ರಾಂಚ್, 6ನೇ ಘಟಕ ಕೂಡ್ಲಲ್ಲಿ ಉದ್ಘಾಟನೆ ಆಗ್ತಾ ಇದೆ. ನಾನು ಅವ್ರಿಗೆ ಶುಭಾಶಯನ ತಿಳಿಸ್ತೀನಿ. ನಿಯೋ ಫ್ರೆಶ್ ಅನ್ನೋದು ಭಾರತದಲ್ಲೇ ಎಲ್ಲ ಕಡೆ ಬ್ರ್ಯಾಂಚ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಒಂದು ಬ್ರ್ಯಾಂಡ್ ಆಗಲಿ,
ಏನು ಇವತ್ತಿನ ದಿನ ದೊಡ್ಡ ದೊಡ್ಡ ಡಿ ಮಾರ್ಟ್, ಬಿಗ್ ಬಜಾರ್ ಅಂತ ಹೇಳ್ತಾರೆ, ಆ ಸಾಲಿನಲ್ಲಿ ನಮ್ಮ ಕನ್ನಡಿಗರ ದೀಪು ಗೌಡ್ರ ನಿಯೋ ಫ್ರೆಶ್ ಆ ಬೆಳೀಲಿ. ಅವ್ರ ಹತ್ರ ಒಂದು ದೊಡ್ಡ ತಂಡ ಇದೆ, ದೊಡ್ಡ ಸಿಬ್ಬಂದಿ ಇದೆ, ಅವರಲ್ಲಿ ಉತ್ಸಾಹ ಇದೆ. ಭಗವಂತ ಅವ್ರಿಗೆ ಕರುಣಿಸ್ಲಿ, ಯಶಸ್ಸು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಸೊ ನನ್ನ ಹೆಸರು ಶಿವು ಅಂತ ಹೇಳಿ. ಸೊ ಇವತ್ತು ಹೀಗೆ ನಮ್ಮ ನಿಯೋ ಫ್ರೆಶ್ ಉದ್ಘಾಟನೆ, ನಮ್ಮ 6ನೇ ಘಟಕ, 6ನೇ ಒಂದು ಸೂಪರ್ ಮಾರ್ಕೆಟ್ ಇವತ್ತು ಕೂಡ್ಲು ಗೇಟಲ್ಲಿ ಓಪನ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ನಮ್ಮ ಕರ್ನಾಟಕ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಇವತ್ತು ನಿಯೋ ಫ್ರೆಶ್ ಅನ್ನೋ ಬ್ರ್ಯಾಂಡು ತುಂಬ ದೊಡ್ಡ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಜನಗಳು, ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಸರ್ವಭೌಮ ಅಂತಾರೆ. ಅದು ಹೆಸರು ಮಾತ್ರ ಚೆನ್ನಾಗಿತ್ತು, ಬಟ್ ಎಲ್ಲೂ ಕೂಡ ಅದು ಪ್ರಾಕ್ಟಿಕಲ್ ಆಗಿ ನೋಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಅದು ಪ್ರೂವ್ ಆಗಿದೆ. ಸೊ ಇವತ್ತು ಹೊರ ರಾಜ್ಯದಿಂದ ಬಂದು ಇವತ್ತು ಹೈಪರ್ ಸಿಟಿ ಅದು ಇದು ಸ್ವಲ್ಪ XYZ ಅಂತೆಲ್ಲ ಮಾಡ್ತಾ ಇದ್ರು. ಬಟ್ ಇವತ್ತು ಸೊ ಒಬ್ರು ಕನ್ನಡಿಗರು, ಒಬ್ರು ಕನ್ನಡದವರು ಒಂದು ಮನ್ಸು ಮಾಡಿದ್ದಕ್ಕೆ ಇವತ್ತು 6 ಸೂಪರ್ ಮಾರ್ಕೆಟನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ಬೆಂಗಳೂರಲ್ಲಿ ಆಲ್ರೆಡಿ ಮತ್ತೊಮ್ಮೆ ಹೇಳಿದೆ ಹಿಂದೆ ಒಂದ್ಸಲ, ಎವ್ರಿ 5 to 10 ಕಿಲೋಮೀಟರ್ಗೆ ಒಂದು ಸೂಪರ್ ಮಾರ್ಕೆಟ್ ಬಂದೇ ಬರುತ್ತೆ ಅಂತ ಹೇಳಿದ್ವಿ. ಅದೇ ಥರ ಪ್ರತಿ 5 ರಿಂದ 10 ಸೂಪರ್ ಮಾರ್ಕೆಟ್ಗೆ ಒಂದು 5 ರಿಂದ 10 ಕಿಲೋಮೀಟರ್ಗೆ ಒಂದು ಸೂಪರ್ ಮಾರ್ಕೆಟ್ ಖಂಡಿತವಾಗ್ಲೂ ಬರುತ್ತೆ. ಮುಂದೊಂದು ದಿನ ನೀವು ನೋಡ್ತೀರಾ ಮನೆಯಲ್ಲೂ ಕೂಡ ಸೊ ಎಲ್ಲಿ ಹೋಗಿದ್ದೆ, ಎಲ್ಲಿ ಶಾಪಿಂಗ್ ಮಾಡಿದ್ರಿ, ಎಲ್ಲಿ ಮನೆಗೆ ಬಟ್ಟೆ ತೊಗೊಂಡ್ರಿ, ಎಲ್ಲಿ ಮೆಡಿಷನ್ ತೊಗೊಂಡ್ರಿ ಅಂದರೆ ಅದು ನಿಯೋ ಫ್ರೆಶೇ ಆಗಿರುತ್ತೆ, ನಿಯೋ ಮೆಡಿಕಲ್ ಆಗಿರುತ್ತೆ, ನಿಯೋ ಫ್ಯಾಷನ್ ಆಗಿರುತ್ತೆ. ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಒಂದು ನಿಯೋ ಫ್ರೆಶ್ ಅನ್ನೋ ಒಂದು ಬ್ರ್ಯಾಂಡು ಬೆಳೀತಾ ಇದೆ. ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರುವಂಥ ನಮ್ಮ ಕನ್ನಡ ಜನತೆಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀವಿ. ಇದು 6ನೇದು ಓಪನ್ ಆಗಿದೆ. ಆಲ್ರೆಡಿ ನಮ್ಮ ನೆಕ್ಸ್ಟ್ ಲೈನಲ್ಲಿ ನಮ್ಮ ಬನ್ನೇರುಘಟ್ಟ ರೋಡ್ ಇರ್ಬೋದು, ನಮ್ಮ ಜಯನಗರ ಇರ್ಬೋದು, ಕೆಂಗೇರಿ ಇರ್ಬೋದು, ವಿಜಯನಗರ ಇರ್ಬೋದು, ಹಾಗೆ ಅಪ್ಕಮಿಂಗ್ ನಮ್ಮ ಮೈಸೂರಲ್ಲಿ ಇರ್ಬೋದು, ಎಲ್ಲ ಕಡೆ ನಮ್ಮದು ವಿಸ್ತರಣೆ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಕನ್ನಡಿಗರಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ, ಒಬ್ರು ಕನ್ನಡದವರು ಮನ್ಸು ಮಾಡಿದ್ದಕ್ಕೆ, ಇಷ್ಟು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಜವಾಗ್ಲೂ ಎಲ್ರಿಗೂ ಕೂಡ ನಾವು ತುಂಬ ಆಭಾರಿಯಾಗಿದ್ದೀವಿ. ಸೊ ಹೀಗೆ ಮುಂದಕ್ಕೂ ಸಪೋರ್ಟ್ ಮಾಡಿ. ಒಂದ್ಸಲ ನಮ್ಮ ಸೂಪರ್ ಮಾರ್ಕೆಟ್ಗಳನ್ನ ನೋಡಿ, ಒಂದ್ಸಲ ಬನ್ನಿ, ನೀವು ಸೂಪರ್ ಮಾರ್ಕೆಟ್ಗೆ ಬನ್ನಿ. ತುಂಬ ಡಿಸ್ಕೌಂಟ್ ಇರುತ್ತೆ, ಆಫರ್ ಇರುತ್ತೆ, ಕ್ಯಾಶ್ ಬ್ಯಾಕ್ ಇರುತ್ತೆ, ಎಲ್ಲದೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ನೀವೇನೇ ಪರ್ಚೇಸ್ ಮಾಡಿದ್ರು, ನೀವೇನೇ ತೊಗೊಂಡ್ರು ಕೂಡ ನಿಮಗೂ ಕೂಡ ಇಲ್ಲಿ ನಿಮಗೆ ಆಫರ್ ಅಂತ ಸಿಗುತ್ತೆ, ಎಷ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ಇರುತ್ತೆ. ಎಲ್ಲದೂ ಕೂಡ ಒಂದೇ ಸೂರಲ್ಲಿ, ಒಂದೇ ನೆಟ್ಟಲ್ಲಿ ಸಿಗುವಂಥ ಒಂದು ಇದೊಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಹೈಪರ್ ಸಿಟಿ ಅಂತ ಏನು ಕೇಳಿದ್ವಿ ಅಂತ ವಂಡರ್ಫುಲ್ ಸಿಟಿ ಆಗಿ ಇವತ್ತು ಸೊ ನಮ್ಮ ಸೂಪರ್ ಮಾರ್ಕೆಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ, ನಮ್ಮೆಲ್ಲ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂಥ ನಮ್ಮ ಕನ್ನಡಿಗರು, ನಮ್ಮ ಸಂಸ್ಥಾಪಕರು ಮಿಸ್ಟರ್ ದೀಪು ಗೌಡ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಕಂಗ್ರ್ಯಾಚುಲೇಷನ್ ದೀಪು ಗೌಡ ಸರ್. ಹಾಗೆ ಇನ್ನೂ ತುಂಬ ಜಾಸ್ತಿ ಸೂಪರ್ ಮಾರ್ಕೆಟ್ನ ನಮಗೆಲ್ಲ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಾನು ಮಾತನ್ನ ಕಂಪ್ಲೀಟ್ ಮಾಡಿ